ರೈತ ಬಂಧುಗಳೇ, ಒಂದು ವಿಷಯ ಹೇಳಿ, ನೀವು ಗೊಬ್ಬರ ಸರಿಯಾಗಿ ಹಾಕ್ತೀರಿ, ಔಷಧಿ ಸಿಂಪಡಿಸ್ತೀರಿ, ನೀರಾವರಿ ಕೂಡ ಮಾಡ್ತೀರಿ, ಆದ್ರೂ ಭತ್ತದ ಇಳುವರಿ ನಿರೀಕ್ಷೆಯಷ್ಟು ಬರಲ್ಲ ಅಂತ ಅನ್ನಿಸ್ತಾ ತೆನೆ ತೆಳ್ಳಗಾಗ್ತೆ, ಕಳ್ಳೆ ಕಡಿಮೆ ಆಗ್ತೆ, ಇಳುವರಿ ಕೈ ಕೊಡ್ತೆ. ಈ ಸಮಸ್ಯೆಯ ಮೂಲ ಕಾರಣ ಭತ್ತ ನಾಟಿ ಮಾಡಿದ ನಂತರ ಇಲ್ಲ, ಭತ್ತ ನಾಟಿ ಮಾಡುವ ಮೊದಲೇ ಇದೆ. ನಾರು ಮಡಿಯಲ್ಲಿ ನಾರು ಬಲವಾಗಿದ್ರೆ ಪಿಲ್ಲೆ ಹೆಚ್ಚಾಗ್ತೆ, ಪಿಲ್ಲೆ ಹೆಚ್ಚಾದ್ರೆ ತೆನೆ ಜಾಸ್ತಿ ಬರುತ್ತೆ, ತೆನೆ ಜಾಸ್ತಿ ಆದ್ರೆ ಇಳುವರಿ ದ್ವಿಗುಣ ಆಗ್ತೆ. ಇಂದಿನ ವಿಡಿಯೋದಲ್ಲಿ ನಾರು ಮಡಿ ಸರಿಯಾಗಿ ಮಾಡುವ ಸಂಪೂರ್ಣ ವಿಧಾನ ಹೇಳ್ತೇನೆ. ವಿಡಿಯೋ ಮಧ್ಯದಲ್ಲಿ ಸ್ಕಿಪ್ ಮಾಡಬೇಡಿ, ಪ್ರತಿ ಮಾಹಿತಿಯು ನಿಮ್ಮ ಕೆಲಸಕ್ಕೆ ಬರುತ್ತೆ. ನಮಸ್ಕಾರ ರೈತ ಬಂಧುಗಳೇ, ಸ್ವಾಗತ ನಿಮಗೆ ಕಾತ್ಯಾಯನಿ ಆರ್ಗ್ಯಾನಿಕ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ. ಇನ್ನೂ ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಮಾಡಿಬಿಡಿ ಮತ್ತು ಗಂಟೆ ಗುರುತು ಒತ್ತಿ. ಇಂಥ ಮಾಹಿತಿ ಪ್ರತಿ ವಾರ ಉಚಿತವಾಗಿ ಸಿಗ್ತೆ. ರೈತ ಬಂಧುಗಳೇ, ಕರ್ನಾಟಕದಲ್ಲಿ ಪ್ರತಿ ವರ್ಷ ಲಕ್ಷಾಂತರ ಎಕರೆ ಭತ್ತ ಬೆಳೆಯುತ್ತಾರೆ. ಆದ್ರೆ ಬಹಳಷ್ಟು ರೈತರು ಒಂದೇ ತಪ್ಪು ಮಾಡ್ತಾರೆ, ನಾರು ಮಡಿಗೆ ಸರಿಯಾಗಿ ಗಮನ ಕೊಡಲ್ಲ. ಮೊದಲ ಹಂತ ತಪ್ಪಾದ್ರೆ ನಂತರ ಎಷ್ಟು ಖರ್ಚು ಮಾಡಿದ್ರೂ ಸರಿಯಾಗಲ್ಲ. ಇದು ನಿಜ. ನಾರು ಮಡಿ ತಡ ಮಾಡಿದ್ರೆ ಏನಾಗ್ತೆ? ಬ್ಲಾಸ್ಟ್ ರೋಗ ಶುರು ಆಗ್ತೆ, ಕಾಂಡ ಕೊರೆತ ಕೀಟ ದಾಳಿ ಮಾಡ್ತೆ, ನಂತರದ ನಾಟಿಗೂ ತಡ ಆಗ್ತೆ. ಹಾಗೆ ತುಂಬಾ ಮುಂಚೆ ಮಾಡಿದ್ರೆ ಮಳೆ ತಡ ಆಗಿ ನಾರು ಮುದಿ ಆಗ್ತೆ, ಮುದಿ ನಾರು ನಾಟಿ ಮಾಡಿದ್ರೆ ಪಿಲ್ಲೆ ತಗ್ಗಿ ಇಳುವರಿ ಕಡಿಮೆ ಆಗ್ತೆ. ಎರಡು ಕಡೆ ನಷ್ಟ. ನಿಮ್ಮೂರಲ್ಲಿ ಈ ಸಮಸ್ಯೆ ಆಗ್ತಿದೆಯಾ? ಕಮೆಂಟ್ ನಲ್ಲಿ ಹೇಳಿ. ಹಾಗಾದ್ರೆ ನಾರು ಮಡಿ ಯಾವಾಗ ಹಾಕ್ಬೇಕು? ಸರಿಯಾದ ಸಮಯ ಜೂನ್ 15ರಿಂದ ಜುಲೈ 7ರ ನಡುವೆ. ಆದ್ರೆ ಸಮಯ ಮಾತ್ರ ನೋಡಿದ್ರೆ ಸಾಲಲ್ಲ, ಮಳೆ ಕೂಡ ನೋಡ್ಬೇಕು. ನಿಮ್ಮ ಪ್ರದೇಶದಲ್ಲಿ ಕನಿಷ್ಠ 50ರಿಂದ 75 ಮಿಲಿಮೀಟರ್ ಮಳೆ ಬಿದ್ದಿದ್ರೆ ಮಾತ್ರ ನಾರು ಮಡಿ ಹಾಕಿ. ನೀರಾವರಿ ಸೌಲಭ್ಯ ಇದ್ರೆ ಮಳೆ ಇಲ್ಲದಿದ್ರೂ ಮಾಡಬಹುದು. ಒಂದು ಉದಾಹರಣೆ ಕೊಡ್ತೇನೆ. ಮಳೆ ಇಲ್ಲದೆ ನಾರು ಮಡಿ ಹಾಕಿದ್ರೆ ಏನಾಗ್ತೆ ಅಂತ ಯೋಚಿಸಿ. ಒಣ ಮಣ್ಣಿನಲ್ಲಿ ಬೀಜ ಹಾಕ್ತೀರಿ, ಮೊಳಕೆ ಬರ್ತೆ, ಆದ್ರೆ ಆ ಮೊಳಕೆ ನೀರಿಲ್ಲದೆ ಒಣಗಿ ಹೋಗ್ತೆ. ಮತ್ತೆ ಬೀಜ, ಮತ್ತೆ ಖರ್ಚು, ಮತ್ತೆ ಶ್ರಮ. ಅದಕ್ಕಾಗಿ ಮಳೆ ಖಾತ್ರಿ ಆದ ಮೇಲೆ ಮಾತ್ರ ನಾರು ಮಡಿ ಶುರು ಮಾಡಿ. ಈಗ ಬೀಜ ಪ್ರಮಾಣ ಬಗ್ಗೆ ಮಾತಾಡೋಣ. ಬಹಳ ರೈತರು ಹೆಚ್ಚು ಬೀಜ ಹಾಕಿದ್ರೆ ಹೆಚ್ಚು ನಾರು ಸಿಕ್ತೆ ಅಂತ ಅನ್ಕೋತಾರೆ. ಆ ಯೋಚನೆ ಯಾಕೆ ಬರುತ್ತೆ ಅಂತ ಅರ್ಥ ಆಗುತ್ತೆ, ಆದ್ರೆ ಅದು ತಪ್ಪು. ಹೆಚ್ಚು ಬೀಜ ಹಾಕಿದ್ರೆ ಗಿಡಗಳು ಗುಂಪಾಗಿ ಬೆಳೆಯುತ್ತೆ, ಬೇರು ಸರಿಯಾಗಿ ಬೆಳೆಯಲ್ಲ, ಪ್ರತಿ ಗಿಡಕ್ಕೆ ಸರಿಯಾಗಿ ಬಿಸಿಲು ತಾಗಲ್ಲ, ನಾರು ತೆಳ್ಳಗಾಗ್ತೆ, ದುರ್ಬಲ ಆಗ್ತೆ. ಅಂಥ ನಾರು ನಾಟಿ ಮಾಡಿದ್ರೆ ಪಿಲ್ಲೆ ಕಡಿಮೆ ಬರುತ್ತೆ. ಸರಿಯಾದ ಬೀಜ ಪ್ರಮಾಣ ಏನಂದ್ರೆ, ರಿಸರ್ಚ್ ತಳಿ ಆದ್ರೆ ಎಕರೆಗೆ 10ರಿಂದ 12 ಕಿಲೋ, ಹೈಬ್ರಿಡ್ ತಳಿ ಆದ್ರೆ 6ರಿಂದ 8 ಕಿಲೋ ಸಾಕು. ಇದನ್ನ ಮೀರಿ ಹಾಕಬೇಡಿ. ಇದೊಂದು ಮಾಡಿದ್ರೆ ನಾರು ತಂತಾನೆ ಗಟ್ಟಿ ಆಗ್ತೆ. ಇನ್ನೊಂದು ತಪ್ಪು ಇದೆ ರೈತ ಬಂಧುಗಳೇ, ಎಚ್ಚರಿಕೆಯಿಂದ ಕೇಳಿ. ಬೀಜ ಶುದ್ಧಿ ಮಾಡದೆ ನಾರು ಮಡಿ ಹಾಕೋದು. ಬೀಜ ಶುದ್ಧಿ ಮಾಡದ ರೈತರಿಗೆ ನಾರು ಮಡಿ ಹಂತದಿಂದಲೇ ರೋಗ ಶುರುವಾಗ್ತೆ. ಮುಂದೆ ಎಷ್ಟು ಔಷಧಿ ಹೊಡೆದ್ರೂ ಫಲಕಾರಿ ಆಗಲ್ಲ. ಬೀಜ ಶುದ್ಧಿಗೆ ಕಾತ್ಯಾಯನಿ ಸಮರ್ಥ ಬಳಸಿ. ಇದರಲ್ಲಿ ಕಾರ್ಬೆಂಡಜಿಮ್ 12% ಮತ್ತು ಮ್ಯಾನ್ಕೋಜೆಬ್ 63% WP ಇದೆ. 1 ಕಿಲೋ ಬೀಜಕ್ಕೆ 3 ಗ್ರಾಂ ಸಮರ್ಥ ನೀರಿನಲ್ಲಿ ಕರಗಿಸಿ ಬೀಜ ಅದರಲ್ಲಿ ನೆನೆಸಿ. ಮೇಲೆ ತೇಲುವ ಬೀಜ ತೆಗೆದು ಹಾಕಿ. ಅವು ಟೊಳ್ಳು ಬೀಜ, ಅವು ಮೊಳಕೆ ಒಡೆಯಲ್ಲ. ಕೆಳಗೆ ಉಳಿಯುವ ಗಟ್ಟಿ ಬೀಜ ಮಾತ್ರ ನಾರು ಮಡಿಗೆ ಬಳಸಿ. ಇದರಿಂದ ನಾರು ಮಡಿ ಹಂತದಲ್ಲಿ ರೋಗ ಬರುವ ಸಾಧ್ಯತೆ ತೀರ ಕಡಿಮೆ ಆಗ್ತೆ. ಇನ್ನು ನಾರು ಮಡಿ ತಯಾರಿ ಮಾಡುವ ವಿಧಾನ ನೋಡೋಣ. ನಾರು ಮಡಿ ಸುತ್ತ ಗಟ್ಟಿ ದಂಡೆ ಕಟ್ಟಿ. ಹೊರಗಿನ ಮಣ್ಣು ಅಥವಾ ನೀರು ಒಳಗೆ ಬರದ ಹಾಗೆ ನೋಡ್ಕೊಳ್ಳಿ. ಪ್ರತಿ 2 ಸೆಂಟ್ ಭೂಮಿಗೆ ಒಂದು ಚರಂಡಿ ಮಾಡಿ. ಅತಿ ಮಳೆ ಬಿದ್ದಾಗ ನೀರು ಆ ಚರಂಡಿ ಮೂಲಕ ಹೊರ ಹೋಗ್ತೆ. ನಾರು ಮಡಿಯಲ್ಲಿ ನೀರು ನಿಲ್ಲಲ್ಲ, ಬೇರು ಕೊಳೆಯಲ್ಲ. ಗೊಬ್ಬರ ಹಾಕುವ ವಿಷಯಕ್ಕೆ ಬಂದ್ರೆ 1 ಎಕರೆ ನಾರು ಮಡಿಗೆ 1ರಿಂದ 3 ಕಿಲೋ DAP ಮತ್ತು ಅರ್ಧ ಕಿಲೋ ಯೂರಿಯಾ ಹಾಕಿ ಚೆನ್ನಾಗಿ ಉಳುಮೆ ಮಾಡಿ ಗೊಬ್ಬರ ಮಣ್ಣಲ್ಲಿ ಬೆರೆಯಲಿ. ಆ ನಂತರ ಬೀಜಲಿ. ನಾರಿಗೆ 10ರಿಂದ 12 ದಿನ ಆದ ಮೇಲೆ ಎಲೆ ನೋಡಿ. ಎಲೆ ಹಳದಿ ಆಗ್ತಿದ್ರೆ ಅದು ಜಿಂಕ್ ಕೊರತೆ. 1 ಲೀಟರ್ ನೀರಿಗೆ 1 ಗ್ರಾಂ ಚಿಲೇಟೆಡ್ ಜಿಂಕ್ ಕರಗಿಸಿ ಸಿಂಪಡಿಸಿ. ಎಲೆ ಮತ್ತೆ ಹಸಿರಾಗ್ತೆ, ಫೋಟೋಸಿಂಥಸಿಸ್ ಸರಿಯಾಗ್ತೆ, ನಾರು ಗಟ್ಟಿಯಾಗ್ತೆ. ಜೊತೆಗೆ NPK 19-19-19 1 ಲೀಟರ್ ನೀರಿಗೆ 3 ಗ್ರಾಂ ಮತ್ತು ಚಿಲೇಟೆಡ್ ಮಿಕ್ಸ್ ಮೈಕ್ರೋ ನ್ಯೂಟ್ರಿಯೆಂಟ್ 1 ಗ್ರಾಂ ಕೂಡಿಸಿ ಸಿಂಪಡಿಸಿ. ಈ ಕಾಂಬಿನೇಷನ್ ನಾರು ಸರಿಯಾದ ಸಮಯಕ್ಕೆ ಸಿದ್ಧ ಆಗಲು ಮತ್ತು ನಾಟಿ ನಂತರ ಹೆಚ್ಚು ಪಿಲ್ಲೆ ಬರಲು ಸಹಾಯ ಮಾಡುತ್ತೆ.
ಇನ್ನು ಕಳೆ ವಿಷಯಕ್ಕೆ ಬರೋಣ. ನಾರು ಮಡಿಯಲ್ಲಿ ಕಳೆ ಕಡಿಮೆ ಇದ್ರೆ ಕೈಯಲ್ಲೇ ತೆಗೀರಿ. ಕಳೆನಾಶಕ ತಪ್ಪಾಗಿ ಬಳಸಿದ್ರೆ ನಾರು ಹಳದಿಯಾಗ್ತೆ, ಬೆಳವಣಿಗೆ ನಿಲ್ತೆ. ಆದ್ರೆ ಕಳೆ ತುಂಬಾ ಜಾಸ್ತಿ ಇದ್ರೆ, ನಾರಿಗೆ 2 ರಿಂದ 4 ಎಲೆ ಬಂದಿದ್ರೆ, ನಾರಿಗೆ 15 ರಿಂದ 20 ದಿನ ಆಗಿದ್ರೆ, ಆಗ ಕಾತ್ಯಾಯನಿ ಗರುಡ ಬಿಸ್ಪೈರಿ ಬ್ಯಾಕ್ ಸೋಡಿಯಂ 10% ಬಳಸಿ 15 ಲೀಟರ್ ನೀರಿಗೆ 8 ಮಿಲಿ ಸೇರಿಸಿ ಸಿಂಪಡಿಸಿ. ಅಗಲ ಎಲೆ ಮತ್ತು ಸಣ್ಣ ಎಲೆ 2 ತರಹದ ಕಳೆ ನಿಯಂತ್ರಣ ಆಗ್ತೆ. ಒಂದು ಮಾತು, ಸಿಂಪಡಣೆ ಮಾಡಿದ 24 ಗಂಟೆ ಒಳಗೆ ಮಳೆ ಬರೋ ಸಾಧ್ಯತೆ ಇದ್ರೆ ಆ ದಿನ ಸಿಂಪಡಿಸಬೇಡಿ. ಔಷಧಿ ಕೊಚ್ಚಿ ಹೋಗ್ತೆ, ಪರಿಣಾಮ ಆಗಲ್ಲ. ಇನ್ನು ನಾರು ಮಡಿ ಇಲ್ಲದೆ ನೇರ ಭತ್ತ ಬಿತ್ತಬೇಕು ಅಂತ ಇದ್ರೆ ಒಂದು ಉತ್ತಮ ವಿಧಾನ ಇದೆ, ಡ್ರಮ್ ಸೀಡರ್ ವಿಧಾನ. ಇದರಲ್ಲಿ 25 ದಿನ ನಾರು ಮಡಿ ಕಾಯಬೇಕಿಲ್ಲ, ನೇರ ಹೊಲದಲ್ಲೇ ಬಿತ್ತಬಹುದು. ಹೇಗ್ ಮಾಡಬೇಕು ಅಂದ್ರೆ, ಬೀಜ 24 ಗಂಟೆ ನೀರಲ್ಲಿ ನೆನೆಸಿ, ಆ ನಂತರ ಕಾತ್ಯಾಯನಿ ಸಮರ್ಥದಿಂದ ಬೀಜ ಶುದ್ಧಿ ಮಾಡಿ, ಮತ್ತೆ 24 ಗಂಟೆ ಗೋಣಿ ಚೀಲದಲ್ಲಿ ಇಡಿ. ಮೊಳಕೆ 1 ರಿಂದ 2 ಮಿಮಿ ಬಿಳಿ ಚುಕ್ಕೆ ತರ ಕಾಣಿಸಿದ ತಕ್ಷಣ ಬಿತ್ತಿ. ಅದಕ್ಕಿಂತ ಹೆಚ್ಚು ಮೊಳಕೆ ಬಂದ್ರೆ ಡ್ರಮ್ ಸೀಡರ್ನಲ್ಲಿ ಮೊಳಕೆ ಮುರಿಯುತ್ತೆ. ಅದಕ್ಕಾಗಿ ಸರಿಯಾದ ಸಮಯಕ್ಕೆ ಬಿತ್ತಬೇಕು. ಈ ವಿಧಾನದಲ್ಲಿ ಎಕರೆಗೆ 8 ರಿಂದ 10 ಕಿಲೋ ಬೀಜ ಸಾಕು. ಬಿತ್ತಿದ ಮೊದಲ 3 ದಿನ ಹೊಲದಲ್ಲಿ ನೀರು ನಿಲ್ಲಿಸಬೇಡಿ, ತೇವ ಮಾತ್ರ ಇರಲಿ, ಬೇರು ಗಟ್ಟಿಯಾಗ್ತೆ. ಡ್ರಮ್ ಸೀಡರ್ ವಿಧಾನದಲ್ಲಿ ಆರಂಭದಲ್ಲಿ ಕಳೆ ಹೆಚ್ಚಾಗ್ತೆ. ಅದಕ್ಕಾಗಿ ಬಿತ್ತಿದ 3 ರಿಂದ 5 ದಿನದ ಒಳಗೆ ಪ್ರಿಟಿಲಾಕ್ಲೋರ್ ಮತ್ತು ಸೇಫನರ್ ಸಿಂಪಡಿಸಿ. ಇದು ಮೊಳಕೆ ಒಡೆಯುವ ಮೊದಲೇ ಕಳೆ ನಿಯಂತ್ರಣ ಮಾಡುತ್ತೆ. ಒಂದು ಮುಖ್ಯ ಎಚ್ಚರಿಕೆ ರೈತ ಬಂಧುಗಳೇ, ನಾರು ಮಡಿಯಲ್ಲಿ ಏನಾದ್ರೂ ಔಷಧಿ ಸಿಂಪಡಿಸುವ ಮೊದಲು ಬೆಳಗ್ಗೆ 8 ರಿಂದ 10 ಗಂಟೆ ಒಳಗೆ ಮಾಡಿ. ಮಧ್ಯಾಹ್ನ ಬಿಸಿಲಲ್ಲಿ ಸಿಂಪಡಿಸಿದ್ರೆ ಔಷಧಿ ಆವಿಯಾಗ್ತೆ, ಗಿಡಕ್ಕೆ ಸರಿಯಾಗಿ ತಾಗಲ್ಲ. ಮಳೆ ಬರೋ ಸಾಧ್ಯತೆ ಇದ್ರೆ ಆ ದಿನ ಸಿಂಪಡಿಸಬೇಡಿ. ಒಂದೇ ಔಷಧಿ ಪದೇ ಪದೇ ಬಳಸಬೇಡಿ, ರೋಗ ಅಥವಾ ಕಳೆ ನಿರೋಧಕ ಶಕ್ತಿ ಬೆಳೆಸಿಕೊಳ್ತೆ. ಔಷಧಿ ಬದಲಾಯಿಸ್ತಾ ಇರಿ. ರೈತ ಬಂಧುಗಳೇ, ಇವೆಲ್ಲ ಮಾಡಿದ್ರೆ ಏನು ಬದಲಾಗ್ತೆ ಅಂತ ಹೇಳ್ತೇನೆ. ನಾರು ಗಟ್ಟಿಯಾಗ್ತೆ, ನಾಟಿ ನಂತರ ಪಿಲ್ಲೆ ಹೆಚ್ಚಾಗ್ತೆ, ಪಿಲ್ಲೆ ಹೆಚ್ಚಾದ್ರೆ ತೆನೆ ಹೆಚ್ಚಾಗ್ತೆ, ತೆನೆ ಹೆಚ್ಚಾದ್ರೆ ಇಳುವರಿ ಹೆಚ್ಚಾಗ್ತೆ. ಎಕರೆಗೆ 15 ರಿಂದ 20 ಕ್ವಿಂಟಾಲ್ ಭತ್ತ ಗುರಿ ಇಟ್ಟಿದ್ರೆ ಆ ಗುರಿ ತಲುಪಲು ನಾರು ಮಡಿ ಸರಿಯಾಗಿ ಮಾಡುವುದು ಮೊದಲ ಶರ್ತ. ಹಾಕಿದ ಪ್ರತಿ ರೂಪಾಯಿ ರೆಟ್ಟೆಯಾಗಿ ಹಿಂತಿರುಗಿ ಬರ್ತೆ. ನಿಮ್ಮ ಹೊಲ ನೋಡಿ ನೆರೆಮನೆಯವರು ಕೇಳ್ತಾರೆ, ಈ ಸಲ ಏನು ಮಾಡಿದ್ರಿ ಅಂತ. ನಿಮ್ಮ ಪ್ರದೇಶದಲ್ಲಿ ನಾರುಮಡಿ ಕೆಲಸ ಶುರುವಾಗಿದೆಯಾ? ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಮ ಭತ್ತ ಬೆಳೆಯುವ ರೈತ ಬಂಧುಗಳಿಗೆ ಶೇರ್ ಮಾಡಿ. ಒಬ್ಬ ರೈತ ತಿಳ್ಕೊಂಡ್ರೆ ಒಂದು ಕುಟುಂಬ ಉಳಿಯುತ್ತೆ. ವಿಡಿಯೋ ಒಳ್ಳೆಯದು ಅನಿಸಿದ್ರೆ ಲೈಕ್ ಮಾಡಿ. ಕಾತ್ಯಾಯನಿ ಆರ್ಗ್ಯಾನಿಕ್ಸ್ ಕನ್ನಡ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನ ಮರೆಯಬೇಡಿ. ಧನ್ಯವಾದ ರೈತ ಬಂಧುಗಳೇ.